ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಶಿವು ನೀಡ್ತಾರೆ. ಶಿವು, ಡೊನಾಲ್ಡ್ ಟ್ರಂಪ್ ಹೊಸ ದಾಳವನ್ನ ಹೂಡೋಕ್ ಮುಂದಾಗಿರುವಂತದ್ದು ಇದು ನಿಜಾನಾ ಅಥವಾ ಏನೋ ಪ್ಲಾನ್ ಮಾಡ್ಕೊಂಡಿದಾರಾ ಅನ್ನುವಂತ ಪ್ರಶ್ನೆ ಒಂದ್ ಕಡೆ ಆದ್ರೆ, ಇಸ್ರೇಲ್ ಕೂಡ ಒಪ್ಕೋತಾ ಇಲ್ಲ, ನಾವು ಕದನ ವಿರಾಮ ಮಾಡೋದಿಲ್ಲ, ನಾವು ಮುಂದುವರಿಸ್ತೀವಿ ಅಂತಿರೋದು. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳ್ತಾ ಹೋಗೋದಾದ್ರೆ ಇದು ಇದೇ ನಿಜವಾಗ್ಲೂ ಇರುವಂತಹ ಮುಖ್ಯವಾದಂತ ವಿಚಾರ. ನಿನ್ನೆ ಯಾವಾಗ ಟ್ರೂತ್ ನಲ್ಲಿ ಒಂದು ಪೋಸ್ಟ್ ಅನ್ನು ಹಾಕ್ತಾರೆ ಡೊನಾಲ್ಡ್ ಟ್ರಂಪ್, ಆ ಪೋಸ್ಟ್ ಅನ್ನ ಹಾಕಿ ಅದರಲ್ಲಿ ನಾವು 5 ದಿನಗಳ ಕಾಲ ಯುದ್ಧವನ್ನ ಯಾವುದೇ ರೀತಿಯ ಮಿಸೈಲ್ಸ್ ಅನ್ನ ಹಾಕದೆ ಎಲ್ಲಾ ರೀತಿಯ ಯುದ್ಧವನ್ನು ಕೂಡ ನಾವು ವಿರಾಮ ಘೋಷಿಸಿದ್ದೀವಿ, 5 ದಿನಗಳ ಕಾಲ ವಿರಾಮ ಘೋಷಿಸ್ತೀವಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹಾಕಿದ ಬೆನ್ನಲ್ಲೇನೆ ಒಂದು ರೀತಿಯಲ್ಲಿ ಸಂಚಲನ ಮೂಡಿತ್ತು. ಹಾಗಾದ್ರೆ ಮಧ್ಯಪ್ರಾಚ್ಯದಲ್ಲಿ ನಡೀತಿರುವಂತ ಯುದ್ಧ ನಿಲ್ಲುತ್ತಾ? ಡೊನಾಲ್ಡ್ ಟ್ರಂಪೇ ಏನು 48 ಗಂಟೆಗಳ ಕಾಲದ ಒಂದು ಸಮಯಾವಕಾಶವನ್ನು ಕೊಟ್ಟಿದ್ರು, ಡೆಡ್ಲೈನ್ ಕೊಟ್ಟಿದ್ರು. ಆ ಡೆಡ್ಲೈನ್ ಈಗ ಮುಗಿಯೋಕೆ ಕೆಲವು ಗಂಟೆಗಳು ಇದ್ದಂತ ಸಂದರ್ಭದಲ್ಲಿ ಕದನ ವಿರಾಮವನ್ನ ಘೋಷಣೆ ಮಾಡಿದ್ದಂಥದ್ದು, ಏಕಪಕ್ಷೀಯವಾಗಿ ಕದನ ವಿರಾಮವನ್ನ ಘೋಷಣೆ ಮಾಡಿ ಅದರಲ್ಲಿ ಹೇಳಿರ್ತಾರೆ, ನಾವು 2 ದಿನಗಳಿಂದ ಮಾತುಕತೆ ಮಾಡ್ತಾ ಇದ್ದೀವಿ, ಅದು ಸಕಾರಾತ್ಮಕವಾಗಿದೆ, ಹಾಗಾಗಿ ಇನ್ನೇನು ಶಾಂತಿ ನಿಲ್ಲಿಸುವಂತದ್ದಕ್ಕೆ ಒಳ್ಳೆ ರೀತಿಯ ಬೆಳವಣಿಗೆಗಳಾಗ್ತಾ ಇದಾವೆ ಅನ್ನುವಂಥದ್ದನ್ನ ಹೇಳ್ತಾರೆ. ಆದ್ರೆ ಯಾರ ಜೊತೆಗೆ ಮಾತನಾಡಿದ್ವಿ ಅನ್ನುವಂಥದ್ದನ್ನು ಹೇಳಲ್ಲ. ಈ ಒಂದು ಟ್ವೀಟ್, ಈ ಒಂದು ಪೋಸ್ಟ್ ನಲ್ಲಿ ಇಸ್ರೇಲ್ನ ಪಾತ್ರದ ಬಗ್ಗೆ ಇಸ್ರೇಲು ಕೂಡ ನಿಲ್ಲಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳಲ್ಲ. ಇದ್ರ ಬೆನ್ನಲ್ಲೇನೆ ಈಗ ಇಸ್ರೇಲು ನಾವು ಈ ಒಂದು ಕದನ ವಿರಾಮವನ್ನ ಒಪ್ಕೊಂಡಿಲ್ಲ ಅಥವಾ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನಾವು ನಮ್ಮ ಯುದ್ಧವನ್ನ ಮುಂದುವರಿಸ್ತೀವಿ ಅನ್ನುವಂಥದ್ದನ್ನ ಹೇಳ್ತಾನೆ. ಅವರು ಲೆಬನಾನ್ ಮೇಲೆ ಮತ್ತೆ ಕ್ಷಿಪಣಿಗಳನ್ನ ಹಾಕಿದ್ದಾರೆ, ಬಾಂಬ್ಗಳನ್ನ ಹಾಕಿದ್ದಾರೆ. ಇರಾನು ಕೂಡ ಇದು ಲೇವಡಿ ಮಾಡಿರುವಂತದ್ದು, ಟ್ರಂಪ್ ಅವರ ಪೋಸ್ಟ್ ಅನ್ನ ಲೇವಡಿ ಮಾಡಿದ್ದಾರೆ. ಟ್ರಂಪ್ ಭಯ ಬಿದ್ದಿದ್ದಾರೆ, ಇರಾನ್ನ ಖಡಕ್ ಎಚ್ಚರಿಕೆಗೆ ಗಾಬರಿ ಆಗಿದ್ದಾರೆ, ಅವರು ಸೋಲೊಪ್ಕೊಂಡಿದ್ದಾರೆ. ಈ ರೀತಿಯಲ್ಲಿ ಇರಾನ್ನ ಮಾಧ್ಯಮಗಳಲ್ಲಿ ಇಮಿಡಿಯೇಟ್ ಆಗಿ ಸಿಕ್ಕಂತ ಒಂದು ಹೆಡ್ಲೈನ್ಸ್, ಅಲ್ಲಿ ವಿಚಿತ್ರವಾದಂತಹ ಸುದ್ದಿಗಳಿಗೂ ಯಾರು ಇವ್ರ ಜೊತೆಗೆ ಮಾತಾಡಿದ್ರು, ಯಾರ ಜೊತೆಗೆ ಇವ್ರು ಮಾತನಾಡಿದ್ರು. ಸೊ ಹಾಗಾಗಿ ಇದೆಲ್ಲ ಒಂದು ತಂತ್ರ, ನಾವು ಇದಕ್ಕೆ ಬಗ್ಗೋದಿಲ್ಲ. ನಾವು ಹೇಳಿರುವಂತೆ ನಮ್ಮ 3 ಪ್ರಮುಖವಾದ ಬೇಡಿಕೆಗಳೇನಿದ್ದಾವೆ, ಆ 3 ಪ್ರಮುಖವಾದ ಬೇಡಿಕೆಗಳಿಗೆ ಸರಿಯಾದಂತಹ ಒಂದು ನಿಖರವಾದಂತಹ ಭರವಸೆ ಬರದ ಹೊರತು ನಾವು ಯುದ್ಧದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಅನ್ನುವಂಥದ್ದು ಆವತ್ತಿನಿಂದಲೂ ಕೂಡ ಇರಾನ್ ಹೇಳ್ಕೊಂಡು ಬಂದಿರುವಂತದ್ದು. ಅದರಲ್ಲಿ ಸಂಪೂರ್ಣವಾಗಿ ಇನ್ನು ಮೇಲೆ ಯಾವುದೇ ರೀತಿಯಲ್ಲಿ ಇರಾನ್ ಮೇಲೆ ಯುದ್ಧ ಮಾಡೋದೇ ಇಲ್ಲ ಅನ್ನುವಂತ ಭರವಸೆಯನ್ನ, ಅದರಲ್ಲೂ ನಂಬಕಷ್ಟ ಒಂದು ವ್ಯಕ್ತಿಗಳಿಂದ, ದೇಶಗಳಿಂದ ನಮಗೆ ಭರವಸೆ ಬಂದ್ರೆ ಮೊದಲನೇದಾಗಿ, ಎರಡನೇದು ಈಗಾಗಲೇ ಆಗಿರುವಂತ ನಷ್ಟ ಎಲ್ಲವೂ ಕೂಡ ಕಟ್ಕೊಡ್ಬೇಕಾಗತ್ತೆ, ಮೂರನೇದು ನೇತನ್ಯಾಹುನ ನಮ್ಮ ವಶಕ್ಕೆ ಒಪ್ಪಿಸ್ಬೇಕಾಗತ್ತೆ ಅನ್ನುವಂತ ಈ ಇಷ್ಟು ಬೇಡಿಕೆಗಳನ್ನ ಇರಾನ್ ಏನಿಟ್ಟಿತ್ತು ಅದು ಯಾವುದೂ ಕೂಡ ಹೇಳಲಿಲ್ಲ. ಸೊ ಹಾಗಾಗಿ ನಾವು ಹಿಂದೆ ಸರಿಯ ಮಾತೇ ಇಲ್ಲ ಅಂತ ಹೇಳಿದ್ರೆ, ಇದು ನೀವೇ ಹೇಳ್ದಂಗೆ ಒಂದು ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಸ್ಟ್ರೇಟ್ ಆಫ್ ಹಾರ್ಮುಜ್ ಜಲಸಂಧಿಯಲ್ಲಿ ಸಿಲುಕೊಂಡಿರುವಂತ ಎಲ್ಲಾ ಹಡಗುಗಳನ್ನ ಬಿಡಿಸ್ಕೊಂಡು ಬರೋದು, ಆ ನಂತರದಲ್ಲಿ ಅಟ್ಯಾಕ್ ಮಾಡಬಹುದು ಅನ್ನುವಂಥದ್ದು ಏನಾದ್ರೂ ಇದೆಯಾ? ಇಸ್ರೇಲು ಮತ್ತೆ ಅಮೆರಿಕದ ನಡುವೆ ಯಾಕೆ ಈಗ ಹೊಂದಾಣಿಕೆ ಆಗ್ತಾ ಇಲ್ಲ, ಮಾತುಕತೆ ಆಗ್ತಾ ಇಲ್ಲ, ಏನು ತಂತ್ರ ಮಾಡ್ತಾ ಇದ್ದಾರೆ, ಇವರ ತಂತ್ರಗಾರಿಕೆ ಏನು? ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ದಂಗ್ ಮಾಡಿ ಬೇರೆ ರೀತಿಯಲ್ಲಿ ಬೇರೆ ರೂಟ್ ಗಳನ್ನ ಹುಡುಕ್ತಾ ಇದ್ದಾರೆ ಅಟ್ಯಾಕ್ ಮಾಡೋದಕ್ಕೆ. ಸೊ ಈ ಎಲ್ಲವನ್ನು ಕೂಡ ಈಗ ಇರಾನು ಬಹಳ ಎಚ್ಚರಿಕೆಯ ಸ್ಥಿತಿಯಿಂದ ನೋಡ್ತಾ ಇರುವಂತದ್ದು. ರಿಲ್ಯಾಕ್ಸ್ ಮೂಡ್ಗೆ ಇರಾನ್ ಅನ್ನ ತಳ್ಳಿ ಆ ನಂತರದಲ್ಲಿ ಅಟ್ಯಾಕ್ ಮಾಡುವ ಅನ್ನುವಂಥದ್ದೇನೋ ತಂತ್ರಗಾರಿಕೆ ಇದೆಯಾ ಅನ್ನುವಂಥದ್ದು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಒಟ್ಟು ಇಡೀ ಒಂದು ಯುದ್ಧ ನಿಲ್ಲುತ್ತೆ ಅಂತ ಏನು ನಿನ್ನೆ ಟ್ರಂಪ್ ಪೋಸ್ಟ್ ಹಾಕಿದ ಕೂಡಲೇ ಏನಿತ್ತು ಗಾಯತ್ರಿ, ಅದು ನಿಜಕ್ಕೂ ಹಾಗೆ ಇಲ್ಲ ಅನ್ನುವಂಥದ್ದು ಇಮಿಡಿಯೇಟ್ ಆಗಿ ಗೊತ್ತಾಗ್ತಾ ಇದೆ. ಆ ಒಂದು ಬೆನ್ನಲ್ಲೇನೆ ಇಸ್ರೇಲು ದಾಳಿ ಮಾಡ್ತಾ ಇದೆ, ಇರಾನು ಪ್ರತಿ ದಾಳಿ ಮಾಡ್ತಾ ಇದೆ. ಸೊ ಇರಾನು ಹೇಳಿಕೆಗಳನ್ನ ಕೊಡ್ತಾ ಇದೆ. ಈ ಇಸ್ರೇಲು ಮತ್ತೆ ಅಮೆರಿಕದ ನಡುವೆ ಹೊಂದಾಣಿಕೆ ಇಲ್ಲ, ಈ ಟ್ರಂಪ್ ಯಾರ ಜೊತೆಗೆ ಮಾತನಾಡಿದ್ವಿ ಅನ್ನುವಂಥದ್ದನ್ನ ಹೇಳ್ತಾ ಇಲ್ಲ. ಸೊ ಈ ಎಲ್ಲವೂ ಕೂಡ ನಿಗೂಢವಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ಟ್ರಂಪ್ ಬೆದರಿದ್ದಾರೆ, ತನ್ನದೇ ದೇಶದ ಜನರ ವಿರೋಧವನ್ನ ತೀವ್ರವಾಗಿ ಎದುರಿಸ್ತಾ ಇದ್ದಾರೆ. ಅಲ್ಲಿ ಪಾಪ್ಯುಲಾರಿಟಿ ಕಡಿಮೆ ಆಗ್ತಾ ಇದೆ, ಯುದ್ಧದ ಬಗ್ಗೆ ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ಈ ಪಾಪ್ಯುಲಾರಿಟಿಯನ್ನ ಮತ್ತೆ ಯಾತಕ್ಕಾಗಿ ಇರಾನ್ ಮೇಲೆ ಅಮೆರಿಕ ಯುದ್ಧ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಕಳೆದ 23 ದಿನಗಳಿಂದಲೂ ಕೂಡ ಕ್ಲಾರಿಟಿ ಕೊಟ್ಟಿಲ್ಲ. ಯಾವ ಅಮೆರಿಕಾಗೆ ಏನ್ ತೊಂದರೆ ಕೊಟ್ರು, ಅವ್ರೇನಾದ್ರೂ ನಿಮ್ಗೆ ಅಥವಾ ಅಲ್ಲಿ ಅಣು ಸ್ಥಾವರಗಳು ಇಟ್ಕೊಂಡಿದ್ರ? ಯಾಕೆಂತ ಹೇಳಿದ್ರೆ ಕಳೆದ 5 ತಿಂಗಳ ಹಿಂದೆನೆ ಅಣು ಬಾಂಬ್ ತಯಾರಿಕಾ ಘಟಕಗಳನ್ನ ನಾವು ಬಾಂಬ್ಗಳನ್ನ ಹಾಕಿ ನಾಶ ಮಾಡಿದ್ದೀವಿ ಇರಾನ್ ಮೇಲೆ ಅಂತ ಹೇಳಿ ಖುದ್ದು ಅಮೆರಿಕಾನೇ ಹೇಳಿತ್ತು. ಹಾಗಾದ್ರೆ ಈಗ ಮತ್ತೆ ಯಾಕೆ ದಾಳಿ ಮಾಡಿದ್ದು ಅನ್ನುವಂತ ಉತ್ತರವನ್ನ ಕೊಡಕ್ಕಾಗದೆ
ಅಮೆರಿಕದ ಸೆನೆಟ್ ನಲ್ಲೂ ಕೂಡ ಅಲ್ಲಿನ ಸೆನೆಟರ್ಸ್ ಕೇಳುವಂತ ಪ್ರಶ್ನೆಗಳಿಗೆ ಟ್ರಂಪ್ ಸರ್ಕಾರ ಉತ್ತರ ಕೊಡಕ್ಕಾಗದೆ ವಿಲಿ ಅಂತ ಒದ್ದಾಡ್ತಿರೋದ್ರಿಂದಾಗಿ ಜಾಗತಿಕ ಮಟ್ಟದಲ್ಲಿ ಮುಖಭಂಗವನ್ನ ತಪ್ಪಿಸ್ಕೊಳ್ಳೋದಕ್ಕಾಗಿ ಒಂದು ಹೆಜ್ಜೆ ನಾವು ಮುಂದೆ ಇಟ್ಟಿದ್ದೇವೆ. ಅಂದ್ರೆ ಮೊದಲೇ ನಾವೇ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದೇವೆ ಅನ್ನುವಂಥದ್ದನ್ನ ಹೇಳ್ಕೊಳ್ಳಬಹುದು. ಜಗತ್ತಿನ ಮುಂದೆ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ವಿ ಅನ್ನುವಂಥದ್ದನ್ನ ಹೇಳ್ಕೊಳ್ಬಹುದು ಅನ್ನೋ ಕಾರಣಕ್ಕಾಗಿ ಮುಂದೆ ಬಂದಿದಾರಾ ಅಥವಾ ಆ ತರದೊಂದು ಪೋಸ್ಟ್ ಹಾಕಿದ್ರ? ಯಾಕಂದ್ರೆ ಯಾವುದೇ ರೀತಿಯ ಒಂದು ಪರಿಹಾರಗಳನ್ನ ಘೋಷಿಸದೆ ನಾವು ಕದನ ವಿರಾಮವನ್ನ 5 ದಿನಗಳ ಕಾಲ ಮುಂದೆ ಹೂಡ್ತೀವಿ ಅಂತ ಹಾಕಿರುವಂತದ್ದು ಅದು ಎಲ್ಲೂ ಕೂಡ ನಿಲುಕೋದಿಲ್ಲ, ಸಸ್ಟೈನ್ ಆಗೋದಿಲ್ಲ ಅನ್ನುವಂಥದ್ದನ್ನು ಕೂಡ ವಿಶ್ಲೇಷಕರು ಹೇಳ್ತಾ ಇರುವಂತದ್ದು. ಹಾಗಾಗಿ ಇವಾಗ ಇಸ್ರೇಲ್ ಮತ್ತೆ ಯುದ್ಧ ಮುಂದುವರೆಸಿದೆ, ಇರಾನು ಕೂಡ ಪ್ರತಿದಾಳಿಯನ್ನ ಮಾಡ್ತಾ ಇದೆ. ಇವತ್ತಿನ ಬೆಳವಣಿಗೆಗಳು ಏನಾಗುತ್ತೆ ಅನ್ನುವಂಥದ್ದು ಕೂಡ ಕುತೂಹಲವಾಗಿರುವಂತದ್ದು. ಗಾಯತ್ರಿ. ಎಸ್, ಧನ್ಯವಾದ ಶಿವು ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನಮ್ಮ ಪ್ರತಿನಿಧಿ ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ಹೋದ್ರು.